ಎಲ್ಲರಿಗೂ ನಮಸ್ಕಾರ. HGA ಅಕಾಡೆಮಿಯ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇರೋರ್ಗೆ ಇದೊಂದು ಪಕ್ಕಾ ರಿವಿಷನ್ ಟೂಲ್. ಇವತ್ತು ನಾವು ವೇದಿಕಾ ಕಾಲ ಅಂದ್ರೆ ವೇದಿಕ್ ಪೀರಿಯಡ್ ಬಗ್ಗೆ ಹಿಂದಿನ ಪರೀಕ್ಷೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿವೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಇವತ್ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ವೇದಗಳ ಬಗ್ಗೆ ಒಂದು ಚಿಕ್ಕ ಪರಿಚಯ, ಆಮೇಲೆ 4 ವೇದಗಳ ಬಗ್ಗೆ ತಿಳ್ಕೊಳ್ಳೋಣ. ನಂತರ ಉಪನಿಷತ್ತುಗಳು ಮತ್ತು ಅದರ ಫಿಲಾಸಫಿ, ವೈದಿಕ ಕಾಲದ ಜನರ ಜೀವನ, ದೇವರುಗಳು ಹೇಗಿತ್ತು ಅನ್ನೋದನ್ನ ನೋಡೋಣ. ಆಮೇಲೆ ನಮ್ಮ ರಾಷ್ಟ್ರ ಲಾಂಛನದಲ್ಲಿರೋ ಸತ್ಯಮೇವ ಜಯತೆ ಬಗ್ಗೆ ಮಾತಾಡೋಣ. ಕೊನೆಗೆ ಪರೀಕ್ಷೆಗೆ ಅತಿ ಮುಖ್ಯವಾದ ಪಾಯಿಂಟ್ಸ್ ಯಾವುದು ಅಂತ ಒಂದು ಕ್ವಿಕ್ ರೌಂಡ್ ಅಪ್ ಮಾಡೋಣ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಯಾವುದೇ ಟಾಪಿಕ್ ಕಲಿಬೇಕಾದ್ರೆ ಅದರ ಬೇಸಿಕ್ಸಿಂದ ಶುರು ಮಾಡಬೇಕು ಅಲ್ವಾ? ಮೊದಲು ವೇದ ಅಂದ್ರೆ ಏನು, ಆ ಪದದ ಅರ್ಥ ಏನು ಅನ್ನೋದ್ರಿಂದ ನಮ್ಮ ಚರ್ಚೆ ಶುರು ಮಾಡೋಣ. ನೋಡಿ, ವೇದ ಅನ್ನೋ ಪದ ಬಂದಿರೋದು ವಿದ್ ಅನ್ನೋ ಸಂಸ್ಕೃತದ ಮೂಲ ಪದದಿಂದ. ವಿದ್ ಅಂದ್ರೆ ಸಿಂಪಲ್ ಆಗಿ ಜ್ಞಾನ ಅಥವಾ ನಾಲೆಡ್ಜ್ ಅಂತ ಅರ್ಥ. ಇದು ಸುಮ್ನೆ ಹೇಳ್ತಿರೋದಲ್ಲ. DSCI 2018ರ ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆ ನೇರವಾಗಿ ಬಂದಿತ್ತು. ಅಂದ್ರೆ ವೇದಗಳು ಅಂದ್ರೆ ಅವು ಜ್ಞಾನದ ಒಂದು ದೊಡ್ಡ ಸಾಗರ ಅಂತಾನೆ ಹೇಳ್ಬೋದು. ಸರಿ, ವೇದ ಅಂದ್ರೆ ಜ್ಞಾನ ಅಂತ ಗೊತ್ತಾಯ್ತು. ಈಗ ಆ ಜ್ಞಾನದ ಮೂಲ ಗ್ರಂಥಗಳು ಅಂದ್ರೆ 4 ವೇದಗಳ ಬಗ್ಗೆ ನೋಡೋಣ. ಹಿಂದಿನ ಪರೀಕ್ಷೆಗಳಲ್ಲಿ ಈ ವೇದಗಳ ಬಗ್ಗೆ ಏನೆಲ್ಲ ಕೇಳಿದ್ದಾರೆ ಅಂತಾನೂ ಗಮನಿಸೋಣ. ನೋಡಿ, ಪ್ರಮುಖವಾಗಿ 4 ವೇದಗಳಿವೆ. ಋಗ್ವೇದದಲ್ಲಿ ದೇವತೆಗಳನ್ನು ಹೊಗಳುವ ಸ್ತೋತ್ರಗಳಿವೆ. ಯಜುರ್ವೇದ ಪೂರ್ತಿ ಯಜ್ಞ ಯಾಗಗಳನ್ನ ಹೇಗೆ ಮಾಡಬೇಕು ಅನ್ನೋ ವಿಧಿವಿಧಾನಗಳ ಬಗ್ಗೆ ಹೇಳುತ್ತೆ. ಇನ್ನು ಸಾಮವೇದ ಅಂದ್ರೆ ಅದು ಸಂಗೀತಮಯ. ಆ ಸ್ತೋತ್ರಗಳನ್ನ ಹೇಗೆ ಹಾಡಬೇಕು ಅನ್ನೋ ರಾಗಗಳ ಬಗ್ಗೆ ಇದರಲ್ಲಿ ತಿಳಿಸಲಾಗಿದೆ. ಕೊನೆಯದಾಗಿ ಅಥರ್ವವೇದ. ಇದರಲ್ಲಿ ಮಂತ್ರ ತಂತ್ರ ಅಷ್ಟೇ ಅಲ್ಲ, ರೋಗಗಳನ್ನು ಗುಣಪಡಿಸೋ ಔಷಧಿಗಳ ಬಗ್ಗೆನೂ ಮಾಹಿತಿ ಇದೆ. ಪ್ರತಿಯೊಂದು ವೇದಕ್ಕೂ ಅದರದ್ದೇ ಆದ ಸ್ಪೆಷಾಲಿಟಿ ಇದೆ. ಇದು ಪರೀಕ್ಷೆಗಳ ಹಾಟ್ ಫೇವ್ರೇಟ್ ಪ್ರಶ್ನೆ ಅಂತಾನೆ ಹೇಳ್ಬಹುದು. ಎಲ್ಲಾ ವೇದಗಳಿಗಿಂತ ಹಳೆಯದು ಯಾವುದು, ಅಥವಾ ಮೊದಲನೇ ವೇದ ಯಾವುದು? ನೀವೇ ನೋಡಿ, PSIಯಿಂದ ಹಿಡಿದು PC, ESI ವರೆಗೆ ಎಷ್ಟೊಂದು ಪರೀಕ್ಷೆಗಳಲ್ಲಿ ಇದೇ ಪ್ರಶ್ನೆ ರಿಪೀಟ್ ಆಗಿದೆ. ಉತ್ತರ ಮಾತ್ರ ಯಾವತ್ತೂ ಬದಲಾಗಲ್ಲ, ಅದು ಒಂದೇ, ಋಗ್ವೇದ. ಇದನ್ನ ಮರಿಲೇಬೇಡಿ. ಸರಿ, ಋಗ್ವೇದ ಅತಿ ಹಳೇದು ಅಂತ ಗೊತ್ತಾಯ್ತು. ಅದರಲ್ಲಿ ಏನಿದೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡಿದ್ರೆ, ಜೇಲರ್ 2019 ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ಋಗ್ವೇದದಲ್ಲಿ ಒಟ್ಟು 1028 ಅಂದ್ರೆ 1028 ಸೂಕ್ತಗಳಿವೆ. ಸೂಕ್ತ ಅಂದ್ರೆ ಸ್ತೋತ್ರಗಳು ಅಥವಾ ಹಿಮ್ಸ್. ಈ ನಂಬರ್ ಬಹಳ ಮುಖ್ಯ, ನೆನ್ಪಿನಲ್ಲಿ ಇಟ್ಕೊಳ್ಳೇಬೇಕು. ಇನ್ನು ಋಗ್ವೇದದ ಒಳಗೆ ಇಣುಕಿ ನೋಡಿದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಪ್ರಸಿದ್ಧ ಗಾಯತ್ರಿ ಮಂತ್ರ ಸಿಗುತ್ತೆ. ನೋಡಿ, ಈ ಒಂದೇ ಪಾಯಿಂಟ್ ಮೇಲೆ PSI, DSI, PC ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಿದೆ. ಹಾಗೆಯೇ ವರ್ಣವ್ಯವಸ್ಥೆ ಬಗ್ಗೆ ಹೇಳುವ ಪುರುಷ ಸೂಕ್ತ ಕೂಡ ಋಗ್ವೇದದ 10ನೇ ಮಂಡಲದಲ್ಲಿದೆ. ಇದು ಕೂಡ ಹಳೆ PSI ಪೇಪರ್ನಲ್ಲಿ ಬಂದಿದೆ. ಇನ್ನು ಗಾಯತ್ರಿ ಮಂತ್ರವನ್ನು ಯಾರು ರಚಿಸಿದ್ದು ಅಂತ ಕೇಳಿದ್ರೆ ಉತ್ತರ ವಿಶ್ವಾಮಿತ್ರ. ಇದೂ ಕೂಡ PC ಪರೀಕ್ಷೆಗಳಲ್ಲಿ 2 ಸಲ ಕೇಳಿದ್ದಾರೆ. ನೋಡಿ, ಒಂದೇ ವಿಷಯದ ಸುತ್ತ ಎಷ್ಟೆಲ್ಲಾ ಪ್ರಶ್ನೆಗಳು ಬರ್ತವೆ. ಋಗ್ವೇದದ ಬಗ್ಗೆ ನೋಡಿದ್ವಿ. ಈಗ ಬೇರೆ ವೇದಗಳ ಕಡೆ ಗಮನ ಹರಿಸೋಣ. ಯಜುರ್ವೇದ ಹೆಸರೇ ಹೇಳೋ ಹಾಗೆ ಯಜ್ಞ ಯಾಗಗಳಿಗೆ ಸಂಬಂಧಿಸಿತ್ತು. ಧಾರ್ಮಿಕ ಆಚರಣೆಗಳನ್ನ ಹೇಗ್ ಮಾಡ್ಬೇಕು ಅಂತ ಇದರಲ್ಲಿ ವಿವರಿಸಲಾಗಿದೆ. ಇದು PSI, PC ಪರೀಕ್ಷೆಗಳಲ್ಲಿ ಬಂದಿತ್ತು. ಇನ್ನೊಂದೆಡೆ ಅಥರ್ವವೇದ ಇದೆಯೇ ನೋಡಿ, ಇದರಲ್ಲಿ ಮ್ಯಾಜಿಕ್, ಮಾಟ ಮಂತ್ರ, ರೋಗಗಳನ್ನ ವಾಸಿ ಮಾಡುವ ವಿಧಾನಗಳ ಬಗ್ಗೆ ಹೇಳಲಾಗಿದೆ. ಅದೆಷ್ಟೋ ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಆಯುರ್ವೇದ ಇದೆಯಲ್ಲ, ಅದರ ಮೂಲನೇ ಅಥರ್ವವೇದ ಅಂತ ಹೇಳ್ತಾರೆ. ಇದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಸರಿ, ವೇದಗಳಾಯಿತು. ವೇದಗಳ ನಂತರ ಬರೋದು ಅವುಗಳ ಸಾರಾಂಶ ಅಂತಾನೆ ಹೇಳಬಹುದಾದ ಉಪನಿಷತ್ತುಗಳು. ಇದು ವೇದಗಳ ಫಿಲಾಸಫಿಕಲ್ ಭಾಗ. ಪರೀಕ್ಷೆಯ ದೃಷ್ಟಿಯಿಂದ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್. ಉಪನಿಷತ್ತುಗಳಲ್ಲಿರೋ ಫಿಲಾಸಫಿ ಇದೆಯಲ್ಲ, ಅದಕ್ಕೆ ಒಂದು ವಿಶೇಷ ಹೆಸರಿದೆ. ಅದೇ ವೇದಾಂತ. ವೇದ ಅಂತ ಅಂದ್ರೆ ವೇದಗಳ ಅಂತ್ಯ ಅಥವಾ ವೇದಗಳ ಜ್ಞಾನದ ಸಾರ ಅಂತ ಅರ್ಥ. ಈ ಒಂದು ಪದದ ಮೇಲೆ RSI, DSI, PC ಪರೀಕ್ಷೆಗಳಲ್ಲಿ ಪದೇ ಪದೇ ಪ್ರಶ್ನೆ ಕೇಳಿದ್ದಾರೆ. ವೇದಾಂತ ಅಂದ್ರೆ ಉಪನಿಷತ್ತುಗಳ ತತ್ವಶಾಸ್ತ್ರ ಅಂತ ನೆನ್ಪಿಡಿ. ಇಲ್ಲೇ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತೀನಿ. ಉಪನಿಷತ್ತುಗಳು ಅಂದ್ರೆ ಏನು? ಅವು ಕಾನೂನು ಪುಸ್ತಕಗಳ ಅಥವಾ ಸಾಮಾಜಿಕ ನಿಯಮಗಳನ್ನು ಹೇಳೋ ಗ್ರಂಥಗಳ? ಖಂಡಿತ ಇಲ್ಲ. ಉಪನಿಷತ್ತುಗಳು ಶುದ್ಧವಾಗಿ ಫಿಲಾಸಫಿ ಅಂದ್ರೆ ತತ್ವಶಾಸ್ತ್ರದ ಮೇಲಿನ ಪುಸ್ತಕಗಳು. ಇದು ಹಿಂದೂ ಫಿಲಾಸಫಿಯ ಮೂಲ. ಇದನ್ನೇ PSI ವೈರ್ಲೆಸ್ ಮತ್ತು PC KSRP ಪರೀಕ್ಷೆಗಳಲ್ಲಿ ಕೇಳಿ ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ನಾವು ಗ್ರಂಥಗಳ ಬಗ್ಗೆ ಮಾತಾಡಿದ್ವಿ.
ಈಗ ಆ ಕಾಲದ ಜನಲ ಬಗ್ಗೆ ಮಾತಾಡೋಣ. ಅವರ ಸಮಾಜ ಹೇಗಿತ್ತು, ಯಾವ ದೇವರುಗಳನ್ನ ಪೂಜಿಸ್ತಿದ್ರು, ಅವರ ಆಡಳಿತ ವ್ಯವಸ್ಥೆ ಹೇಗಿತ್ತು, ಈ ವಿಷಯಗಳ ಮೇಲೆ ಬಂದಿರೋ ಪ್ರಶ್ನೆಗಳನ್ನ ನೋಡ್ತಾ ಹೋದ್ರೆ ನಮಗೆ ಒಂದು ಕಂಪ್ಲೀಟ್ ಚಿತ್ರಣ ಸಿಗತ್ತೆ. ಆರಂಭಿಕ ವೈದಿಕ ಕಾಲದ ಜನರು ಹೆಚ್ಚಾಗಿ ಪ್ರಕೃತಿಯನ್ನೇ ಪೂಜೆ ಮಾಡ್ತಿದ್ರು. ಜೊತೆಗೆ ಯಜ್ಞ ಯಾಗಗಳನ್ನು ಮಾಡ್ತಿದ್ರು. ಇದು PSI ಪರೀಕ್ಷೆಯಲ್ಲೇ ಕೇಳಿದ್ರು. ಅವರ ಪ್ರಮುಖ ದೇವ್ರು ಯಾರು ಗೊತ್ತಾ? ಇಂದ್ರ, ಮಳೆ ಮತ್ತು ಗುಡುಗಿನ ದೇವ್ರು. ಇಂದ್ರನ್ಗೆ ಒಂದು ಬಿರುದಿತ್ತು, ಪುರಂದರ, ಅಂದ್ರೆ ಕೋಟೆಗಳನ್ನು ಒಡೆಯುಮವನು ಅಂತ. ಇದನ್ನ ವಾಡರರ್ ಪರೀಕ್ಷೆಯಲ್ಲಿ ಕೇಳಿದ್ರು. ನಾವಾಗ್ಲೇ ಮಾತಾಡಿದ ಗಾಯತ್ರಿ ಮಂತ್ರ ಇದೆಯಲ್ಲ, ಅದು ಯಾರಿಗೆ ಸಮರ್ಪಿತವಾಗಿದೆ ಅಂದ್ರೆ ಸೂರ್ಯದೇವ್ರಿಗೆ ಅಥವಾ ಸವಿತೃವಿಗೆ. ಇದು ಕೂಡ ಒಂದು PC ಪರೀಕ್ಷೆಯ ಪ್ರಶ್ನೆ. ಆ ಕಾಲದ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹೇಳೋದಾದ್ರೆ 2 ಮುಖ್ಯ ಸಭೆಗಳಿದ್ವು, ಸಭಾ ಮತ್ತು ಸಮಿತಿ. ಸಭಾ ಅನ್ನೋದು ಸ್ವಲ್ಪ ಎಕ್ಸ್ಕ್ಲೂಸಿವ್, ಅಂದ್ರೆ ಹಿರಿಯರ ಅನುಭವಿಗಳ ಸಭೆ. ಆದ್ರೆ ಸಮಿತಿ ಅನ್ನೋದು ಸಾಮಾನ್ಯ ಜನರೆಲ್ಲ ಭಾಗವಹಿಸಬಹುದಾದ ಜನರಲ್ ಅಸೆಂಬ್ಲಿ ಇದ್ದ ಹಾಗೆ. ಈ 2ರ ನಡುವಿನ ವ್ಯತ್ಯಾಸವನ್ನ SDA ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇನ್ನು ಸಮಾಜದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನೋಡೋಣ. ವೈದಿಕ ಜನರು ಬಳಸಿದ ಮೊದಲ ಲೋಹ ಯಾವುದು? ಅದು ತಾಮ್ರ. ಇದು PSI/RSI ಪರೀಕ್ಷೆಯ ಪ್ರಶ್ನೆ. ಹಳ್ಳಿಯ ಮುಖ್ಯಸ್ಥನಿಗೆ ಏನಂತ ಕರೀತಿದ್ರು? ಗ್ರಾಮೀಣಿ. ಇದು PC ಪರೀಕ್ಷೆಯಲ್ಲಿ ಬಂದಿತ್ತು. ನಾವಾಗ್ಲೇ ನೋಡ್ದಾಗೆ ಪುರುಷ ಸೂಕ್ತದಲ್ಲಿ ಚತುರ್ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖ ಇದೆ. ಇನ್ನು ರಾಜರು ತಮ್ಮ ಅಧಿಕಾರವನ್ನ, ಸಾರ್ವಭೌಮತ್ವವನ್ನ ಸಾಬೀತು ಮಾಡೋಕೆ ಅಶ್ವಮೇಧ ಯಾಗ ಅಂತ ಒಂದು ದೊಡ್ಡ ಯಾಗ ಮಾಡ್ತಿದ್ರು. ಇದು ಇತ್ತೀಚಿನ KEA ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆ. ಸರಿ, ಇಲ್ಲಿಯವರೆಗೂ ನಾವು ಹಿಸ್ಟ್ರಿ ನೋಡಿದ್ವಿ. ಈಗ ಆ ಪ್ರಾಚೀನ ಕಾಲದಿಂದ ಇವತ್ತಿನ ಭಾರತಕ್ಕೆ ನೇರವಾಗಿ ಕನೆಕ್ಟ್ ಆಗುವ ಒಂದು ಅತ್ಯಂತ ಪ್ರಮುಖ ವಿಷಯದ ಬಗ್ಗೆ ಮಾತಾಡೋಣ. ಇದು ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರೋ ಟಾಪಿಕ್. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತೆ. ಅಂದ್ರೆ ಸತ್ಯಕ್ಕೆ ಮಾತ್ರ ಜಯ ಅಥವಾ ಟ್ರೂತ್ ಅಲೋನ್ ಟ್ರಯಂಪ್ಸ್. ಹಾಗಾದ್ರೆ ಈ ಅದ್ಭುತ ವಾಕ್ಯವನ್ನ ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಉತ್ತರ: ಮುಂಡಕ ಉಪನಿಷತ್. ಜಸ್ಟ್ ಇದೊಂದು ಹೆಸರು, ಮುಂಡಕ ಉಪನಿಷತ್. ಈ ಒಂದು ಮಾಹಿತಿ 10ಕ್ಕೂ ಹೆಚ್ಚು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಸರಿಯಾದ ಉತ್ತರವಾಗಿದೆ. PSI ಇಂದ ಹಿಡಿದು CPCವರೆಗೆ ಎಲ್ಲ ಪರೀಕ್ಷೆಗಳಲ್ಲೂ ಇದು ಬಂದಿದೆ. ಹಾಗಾಗಿ ಇದನ್ನ ಮಿಸ್ ಮಾಡ್ಕೊಳ್ಳೋ ಹಾಗೇನೇ ಇಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಷ್ಟೆಲ್ಲ ನೋಡಿದ್ವಲ್ಲ, ಈಗ ಒಂದು ಕ್ವಿಕ್ ರೌಂಡಪ್ ಮಾಡೋಣ. ಪರೀಕ್ಷೆಗೆ ಹೋಗು ಮುಂಚೆ ಖಂಡಿತವಾಗಿಯೂ ನೆನ್ಪಿಟ್ಕೊಳ್ಳೇಬೇಕಾದ ಪಾಯಿಂಟ್ಸ್ ಯಾವುದು ಅಂತ ನೋಡೋಣ. ಇದೊಂದು ರೀತಿ ನಿಮ್ಮ ಫೈನಲ್ ರಿವಿಷನ್ ಲಿಸ್ಟ್. ರೆಡಿ? ಹಾಗಾದ್ರೆ ಫಟಾಫಟ್ ಅಂತ ನೋಡಿ. ಅತಿ ಹಳೆಯ ವೇದ ಯಾವುದು? ಋಗ್ವೇದ. ಸತ್ಯಮೇವ ಜಯತೆ ಎಲ್ಲಿಂದ ತಗೊಂಡಿದ್ದು? ಮುಂಡಕ ಉಪನಿಷತ್. ಗಾಯತ್ರಿ ಮಂತ್ರ ಯಾವ ವೇದದಲ್ಲಿದೆ? ಋಗ್ವೇದ. ಉಪನಿಷತ್ಗಳ ಫಿಲಾಸಫಿಗೇನಂತಾರೆ? ವೇದಾಂತ. ಆಯುರ್ವೇದದ ಮೂಲ ಯಾವುದು? ಅಥರ್ವವೇದ. ಇನ್ನು ವೈದಿಕ ಕಾಲದ ಪ್ರಮುಖ ದೇವರು ಇಂದ್ರ, ಅವನ ಇನ್ನೊಂದು ಹೆಸರು ಪುರಂದರ. ಈ ಪಾಯಿಂಟ್ಸ್ಗಳನ್ನ ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಳಿ. ಇದೇ ರೀತಿ ಬೇರೆ ವಿಷಯಗಳ ಬಗ್ಗೆನೂ ಆಳವಾದ ವಿಶ್ಲೇಷಣೆ ಬೇಕು ಅಂದ್ರೆ ನಮ್ಮ ಈ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡಿ ಮತ್ತು HGA ಅಕಾಡೆಮಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗೋ ಮುನ್ನ ಒಂದು ಪ್ರಶ್ನೆ. ಸಾವಿರಾರು ವರ್ಷಗಳ ಹಿಂದಿನ ಈ ವೇದಗಳ ಜ್ಞಾನ, ಉಪನಿಷತ್ತುಗಳ ತತ್ವಶಾಸ್ತ್ರ ಇವತ್ತಿನ ನಮ್ಮ 21ನೇ ಶತಮಾನದ ಜೀವನಕ್ಕೆ ಎಲ್ಲಾದರೂ ದಾರಿ ತೋರಿಸಬಲ್ಲದ? ಹೇಗೆ? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.